ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನಮ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡಿ. ಇವಾಗ ಏನ್ ಸಾರಿ ಹೇಳೋದು ಹಠ ಮಾಡ್ಬಿಟ್ಟು ಈಗ ಡವ್ ಮಾಡ್ತವ್ ನೋಡಿ ಸಾರಿ ಮಮ್ಮಿ ಅಂತ ಕ್ಯಾಮ್ರಾ ಮುಂದೆ. ಸಾರಿ ಯಾಕೆ ಹೇಳ್ತಿರೋದು? ಅದೇ ಯಾಕೆ ಹೊಸ ಬಟ್ಟೆ ಹಾಕೊಳಲ್ಲ ಅಂತ ಹಠ ಮಾಡ್ತಾ ಇದ್ದ. ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂಥರ ಹಿಂಗೆ ನಕ್ರಗಳು. ಒಂದು ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಸ್ಕೂಲ್ಗೆ ಬಂಕ್ ಮಾಡಿದಾನೆ. ಸ್ಕೂಲ್ಗೆ ಈಗ ಒಂದ್ ವಾರ ಸ್ಕೂಲ್ಗೆ ಹೋಗಲ್ಲ. ಇವ್ರು ಟೀಚರ್ಸ್ ಕೊಡ್ಬೇಕಿತ್ತಲ್ಲ. ಹಾ, ನಾನು ಬರ್ತಾ ಆ ಕಡೆ ಬರ್ತೀನಿ, ಈ ಕಡೆ ಬರಲ್ಲ, ಅದಕ್ಕೋಸ್ಕರ. ಸೊ ಅವನು ಕೂಡ ನಮ್ ಜೊತೆ ಗೃಹ ಪ್ರವೇಶದ ಪ್ರಿಪ್ರೇಷನ್ ಅಲ್ಲಿ ಭಾಗಿಯಾಗಿ ಸ್ಕೂಲ್ಗೆ ಬಂಕ್ ಮಾಡಿದ್ದಾನೆ. ನೆಕ್ಸ್ಟ್ ವೀಕ್ ಇಂದ ಟೆಸ್ಟ್ ಇದೆಯಂತೆ. ರಿವಿಷನ್ ಎಲ್ಲ ಕಳ್ಸಿದಾರೆ. ನಾನು ಆಕ್ಚುಲಿ ಮನೇಲೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವನಿಗೆ. ಇಲ್ಲ ಅಂದ್ರೆ ಅವನು ಟೆಸ್ಟಿಗೆ ಹೋಗೋದಿಕ್ಕಾಗಲ್ಲ. ನಾನು ಆಮೇಲೆ ಬರ್ಸಿ ಅವನಿಗೆ ಕಳಿಸ್ತೀನಲ್ಲ, ಆಗ ಟೆಸ್ಟ್ ಬರ್ಸಿ ಅಂತ ಅವ್ರ ಮ್ಯಾಮ್ ಕಾಲ್ ಮಾಡಿದ್ರು. ಮ್ಯಾಮ್ ಟೆಸ್ಟ್ ಇದೆ ಅವನಿಗೆ ನೆಕ್ಸ್ಟ್ ವೀಕ್ ಇಂದ ಅಂತ. ಹಾ, ಸ್ಟೇರ್ ಕೇಸ್ ಹತ್ತದೇ ಚಿಂತೆ. ಸ್ಟೇರ್ ಕೇಸ್ ಹತ್ತಕ್ಕೆ ಬೇಜಾರು ಎಲ್ಲೋದ್ರು. ಈಗ ಅವ್ರು ಸ್ಕೂಲ್ಗೆ ಹೋಗ್ಬಿಟ್ಟು ಟೀಚರ್ಸಿಗೆಲ್ಲ ಇನ್ವಿಟೇಷನ್ ಕೊಟ್ಬಿಟ್ಟು ಆಮೇಲೆ ನಾವು ದೀಪಕ್ ಜುವೆಲ್ಸಿಗೆ ಹೋಗ್ತಾ ಇದೀವಿ. ಚಿನ್ನ ತಗೊಳಕ್ಕೆ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಇವಾಗ ಯಾವ ಚಿನ್ನ ತಗೊಳ್ಳೋದು ಇನ್ವಿಟೇಷನ್ ಕೊಡೋದಿಕ್ಕೇನೆ. ಆಯ್ತು ಆಯ್ತು, ಬ್ಲೂ ಕಲರ್ ಕಡೆ ಆಯ್ತು, ಡನ್ ಡನ್ ಡನ್. ಬ್ಲೂ ಇಷ್ಟ ನಮ್ಮ ಪಾಪಗೆ. ಓಕೆ, ಬ್ಲೂ ಇಷ್ಟ. ಅಬ್ಬಾ, ನಾವ್ ಓಡಾಡೋದೇ ಕಷ್ಟ. ಅದ್ರಲ್ಲೂ ನಮ್ಮ ಅಥರ್ವನ್ನ ಕರ್ಕೊಂಡು ಪ್ರತಿ ಕಡೆ ಓಡಾಡೋದಿದ್ಯಲ್ಲ, ಹೊಟ್ಟೆ ಒಳಗೊಂದು ಕೈಯಲ್ಲೊಂದು, ಸಿಕ್ಕಾಪಟ್ಟೆ ಕಷ್ಟ. ಜೀವನ ಕಷ್ಟ ಗುರು. ಇವತ್ತು ನನ್ ಗಂಡನ್ ಬರ್ಡೇ. ವಿಶ್ ಮಾಡಿ. ಹ್ಯಾಪಿ ಬರ್ಡೇ ನವೀನ್. ಥ್ಯಾಂಕ್ ಯು. ಪಾಪ ಆಕ್ಚುಲ್ ಆಗಿ ಈ ವರ್ಷ ನಾನು ಏನೇನೋ ಪ್ಲಾನ್ ಮಾಡಿದ್ದೆ ಆಯ್ತಾ. ಅವ್ರಿಗೆ ಏನೋ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು, ಸೆಲೆಬ್ರೇಷನ್ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ. ಬಂದಿರೋ ಮೆಸೇಜ್ ಗಳಿಗೆ ರಿಪ್ಲೈ ಮಾಡಕ್ ಆಗ್ತಿಲ್ಲ. ಗೃಹ ಪ್ರವೇಶದ್ದು ಫುಲ್ ಬಿಸಿ ಇದೀವಿ. ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕೊಂಡವ್ರೆ, ಸ್ಟೋರಿ ಹಾಕೊಂಡವ್ರೆ. ಪಾಪ ಒಬ್ರಿಗೂ ರಿಪ್ಲೈ ಮಾಡಕ್ಕಾಗಿಲ್ಲ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಫ್ರೆಂಡ್ಸು, ಫ್ಯಾಮಿಲಿ ಅವ್ರಿಗೆ ಅರ್ಥ ಮಾಡ್ಕೋತಾರೆ ಬಿಡು. ನವೀನ್ ಬಿಸಿ ಇದೆಯಾ ನೀನು ಅಂತ. ನಾವೇನು ಬರ್ಡೇ ಪ್ಲಾನ್ ಏನೂ ಮಾಡಕ್ಕಾಗಿಲ್ಲ. ಬರೀ ಗೃಹ ಪ್ರವೇಶದ ಪ್ರಿಪ್ರೇಷನ್ ಅಲ್ಲೇ ಕಳ್ದೋಗ್ಬಿಡ್ತಾ ಇದೀವಿ. ವ್ಲಾಗ್ಸ್ ಕೂಡ ನಾನು ರೆಗ್ಯುಲರ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈಗ ನಾವು ಬಂದಿದ್ದು ಶ್ರೀ ದೀಪಕ್ ಜುವೆಲ್ಲರ್ಸ್, ಚಿಕ್ಕಳ್ಳಿ. ಅಣ್ಣ ಇದಾರಾ? What happened? ಡ್ಯಾನ್ಸ್ ಯಾಕೆ ಬರ್ತಿದ್ಯಾ? ಖಂಡಿತ ಇದೆ. ದೇವರ ನಿಮ್ಮ ಯಾವಾಗಲೂ ಐಶ್ವರ್ಯಕ್ಕೆ ಚೆನ್ನಾಗಿದೆ. 28ಕ್ಕೆ ಗೃಹ ಪ್ರವೇಶ. ಖಂಡಿತ ಬರ್ತೀವಿ. ಹಿಂದಿನ ದಿನ ಬರಬೇಕು, 28ಕ್ಕೂ ಬರಬೇಕು. ಮಿಸ್ ಮಾಡದೆ ಎಲ್ಲ ಸ್ಟಾಫ್ಸ್ ಎಲ್ಲ ಇಷ್ಟ ಆಗುತ್ತೆ. ಸ್ಟಾಫ್ಸ್ ಅಲ್ಲಿ ಕಡೆಯಿಂದ ಒಂದು ಥ್ಯಾಂಕ್ ಯು ವೆರಿ ಮಚ್. ಮಿಸ್ ಮಾಡದೆ ಬರಬೇಕು. ಇವ್ರು ನನಗೆ ಒಂಥರ ಲೈಫಲ್ಲಿ ಓನ್ ಬ್ರದರ್ ಇಲ್ಲದೆ ಇರ್ಬೋದು, ಬಟ್ ಅವ್ರು ಏನೋ ಒಂಥರ ನಮಗೆ ಹತ್ತಿರದವರು ಅಂತಾನೆ ಹೇಳ್ಬೋದು. ರಿಲೇಷನ್ಸ್ಗಿಂತ ಹೆಚ್ಚು. ಬಿಕಾಸ್ ಅವ್ರ ಪರಿಚಯ ನಮಗೆ ಆದ್ಮೇಲೆ ಒಂಥರ ಬ್ಯಾಕ್ ಸಪೋರ್ಟ್ ತರ ಅವ್ರು ನಮ್ಗೆ ಎಷ್ಟೊಂದು ಸಲ ಶೇರ್ ಮಾಡ್ಕೊಂಡಿದ್ದೀನಿ. ಏನ್ ರಮ್ಯಾ ಅಷ್ಟೊಂದು ಗೋಲ್ಡ್ ತಗೋತಾ ಇರ್ತೀರಾ ಅಂತ ಕೇಳ್ತೀರಾ. ಇಲ್ಲಿ ಒಂದ್ಸಲ ಬಂದು ಗೋಲ್ಡ್ ತಗೊಂಡ್ ನೋಡಿ. ನಾನು ಇಲ್ಲಿ ಯಾವ್ದೇ ತರ ಪ್ರಮೋಷನ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಬಂದಿಲ್ಲ. ನಾನು ಜಸ್ಟ್ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದೀನಿ. ಬಟ್ ಇದು ನನ್ನ ಮನಸ್ಸಿಂದ ಹೇಳ್ಬೇಕಂತ ಅನಿಸ್ತು. ಇವ್ರ ಕೈಯಿಂದ ಈಸ್ಕೊಂಡಾದ್ಮೇಲೆ ನನಗೆ ಬಹಳ ಒಳ್ಳೇದಾಯ್ತು. ಸೊ ಮಿಸ್ ಮಾಡದೆ ಬರಬೇಕು ಬ್ರದರ್. ಸುಖವಾಗಿ ಬಾಳ್ಬೇಕಪ್ಪ. ದೇವರು ನಿಮ್ಮ ಗಂಡ ಎತ್ತಿನ ಅಚ್ಚುಕಟ್ಟಾಗಿ ಇಟ್ಟಿರಲಿ. ಯಾವುದೋ ಕೆಟ್ಕೊಂಡು ಬಿಲ್ಗೆ ಅಚ್ಚುಕಟ್ಟಾಗಿ ಬಾಳ್ಬೇಕು. ಥ್ಯಾಂಕ್ ಯು ಬ್ರದರ್. ಅದು ಪಾಲಿಶ್ ಎಷ್ಟೊತ್ತಾಗುತ್ತೆ? ನೆಕ್ಸ್ಟು ನಾವು ಅಲ್ಲಿ ಅವ್ರಿಗೆ ಇನ್ವಿಟೇಷನ್ನ ಕೊಟ್ಟು ಬಂದಿದ್ದು ರಾಮರಾಜ್ಗೆ. ನವೀನ್ ಪಂಚೆ ಶಲ್ಯ ಎಲ್ಲ ತೊಗೊಬೇಕಿತ್ತಲ್ಲ. ಸೊ ಮಾರ್ನಿಂಗ್ ಅವರು ಪಂಚೆ ವೇರ್ ಮಾಡ್ತೀನಿ, ಟ್ರೆಡಿಷ್ನಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದನ್ನೇ ನೋಡೋಣ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ರಾಮರಾಜ್ ಶಾಪಿಗೆ ಬಂದ್ವಿ, ಸಿಟಿಗೆ ಬಂದ್ವಿ. ಬೇಜಾನ್ ಕೆಲಸಗಳಿದೆ ಪಾಪ. ಅವರಂತೂ ಬೇರೆ ಏನು ಶಾಪ್ ಮಾಡೋದಕ್ಕೆ ಆಗಿಲ್ಲ. ನಾನೇ ಪ್ರತಿ ಸಲ ನೆನಪಿಸಿ ನವೀನ್ ನೀವು ಇನ್ನೂ ಬಟ್ಟೆ ತೊಗೊಂಡಿಲ್ಲ ಅದು ಇದು ಅಂತ ಹೇಳಿ ಕರ್ಕೊಂಡು ಬರಬೇಕಾಗಿತ್ತು.
ಇವತ್ತು ಬನ್ನಿ ಹೇಗಿದ್ರು ಬಂದಿದ್ದೀವಲ್ಲ, ಮತ್ತು ಸ್ವಲ್ಪ ಎಲೆಕ್ಟ್ರಿಕಲ್ಸ್ ಐಟಮ್ಸ್ನ ಕೂಡ ತೊಗೊಳ್ಬೇಕಿತ್ತು, ಅದಕ್ಕೆ ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ. ಬಟ್ ನಾವು ಸಿಟಿಗೆ ಶಾಪಿಂಗಿಗೆ ಅಂತ ಬಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕಾರ್ ಪಾರ್ಕಿಂಗ್ದು. ಅದ್ರ ಜೊತೆಗೆ ನಮ್ಮ ಅಥರ್ವನ್ನ ನಾನು ಸ್ಕೂಲಿಗೆ ಕಳಿಸ್ತಿಲ್ಲ, ಅವ್ನು ಸ್ವಲ್ಪ ನಮ್ಮ ಜೊತೆ ಓಡಾಡ್ಕೊಂಡಿದ್ದಾನೆ. ಸ್ಕೂಲಿಗೆ ಒಟ್ಟಿಗೆ ಗೃಹ ಪ್ರವೇಶ ಆದಮೇಲೆ ಕಳ್ಸೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅವನು ಏನೋ ಒಂಥರ ನನಗೆ ಯಾಕೋ ಸ್ವಲ್ಪ ಅವನಿಗೆ ಈಗ ನೆಗಡಿ ಕೆಮ್ಮು ಅದು ಇದು ಅಂತ ಆಗ್ತಾಯಿತ್ತಲ್ಲ, ನಾನು ಅವ್ನು ಸ್ವಲ್ಪ ರೆಸ್ಟ್ ಮಾಡಲಿ, ಅವನ್ನ ನಾನು ತುಂಬ ಹತ್ತಿರದಿಂದ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇನ್ನು ಗೃಹ ಪ್ರವೇಶದ ಟೈಮು ಹುಷಾರು ತಪ್ತಾನೆ, ಈಗ ಎಲ್ಲರೂ ಜಾಸ್ತಿ ಹುಷಾರು ಬೀಳ್ತಿದ್ದಾರೆ, ಮತ್ತು ಮಕ್ಕಳಿಗೆ ಒಬ್ಬರಿಂದ ಒಬ್ರಿಗೆ ಇನ್ಫೆಕ್ಷನ್ ಆಗೋದು ಈ ಥರ ಎಲ್ಲ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು ಮನೇಲೇ ಅವನಿಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡ್ರೆ ಅವ್ನು ಬೇಗ ಗ್ರಾಸ್ ಮಾಡ್ಕೊಬಿಡ್ತಾನೆ. ಸೊ ಅವನನ್ನು ಸದ್ಯಕ್ಕೆ ನಾನು ಸ್ಕೂಲಿಗೆ ಕಳಿಸಿಲ್ಲ, ಒಟ್ಟಿಗೆ ಗೃಹ ಪ್ರವೇಶ ಆದಮೇಲೆ ಹೋಗಲಿ ಅಂತ. ಅದಕ್ಕೆ ನಾವೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಜೊತೆನೇ ಬರ್ತಾನೆ ಅವನು. ಅದ್ರ ಮಧ್ಯೆ ನೋಡಿ ಫೇಸ್ ಎಕ್ಸ್ಪ್ರೆಷನ್ ಅವನಿಗೆ ಆಗ್ತಾಯಿಲ್ಲ ಇಲ್ಲಿ ಕುತ್ಕೊಳ್ಳೋದಕ್ಕೆ. ನಾವೇನು ಫೈನಲಿ ಸೆಲೆಕ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಇಷ್ಟ ಆಯಿತು ನನಗೂ ಕೂಡ. ಚೆನ್ನಾಗಿರುತ್ತೆ, ಟ್ರೆಡಿಷ್ನಲಾಗಿ ವೇರ್ ಮಾಡಿದ್ರೇ ಚೆನ್ನಾಗಿರುತ್ತಲ್ವ ಮಾರ್ನಿಂಗ್ ಪೂಜೆ ಟೈಮಲ್ಲಿ. ಅದಕ್ಕೇ ಇದನ್ನೇ ತೊಗೊಂಡ್ರು. ನಾನು ಓಕೆ ಇದೇ ಇರಲಿ ಅಂತ. ಬಟ್ ಏನಂದರೆ ನಾನೇ ಆಗಲಿ ನವೀನಾಗಲಿ ಶಾಪಿಂಗಿಗೆ ಅಂತ ಹೋದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ನಾವು, ಪಟ್ ಅಂತ ಸೆಲೆಕ್ಟ್ ಮಾಡಿಬಿಡ್ತೀವಿ ಆ್ಯಂಡ್ ಅದನ್ನು ಫೈನಲ್ ಮಾಡ್ಕೊತೀವಿ. ಜಾಸ್ತಿ ಹೊತ್ತು ಕನ್ಫ್ಯೂಷನ್ ಆಗುತ್ತೆ, ಜಾಸ್ತಿ ನೋಡಿದಷ್ಟು ಕನ್ಫ್ಯೂಷನ್ ಆಗುತ್ತೆ. ಬಟ್ ನೋಡಿದ ತಕ್ಷಣ ನಮಗೆ ಬೆಸ್ಟ್ ಅಂತ ಯಾವ್ದು ಅನಿಸುತ್ತೋ ಅದನ್ನೇ ಚೂಸ್ ಮಾಡ್ಕೊಂಬಿಡ್ತೀವಿ. ಇನ್ನೂ ಬೇಜಾನ್ ಕೆಲಸಗಳಿದೆ. ಎಲೆಕ್ಟ್ರಿಕಲ್ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಥಿಂಗ್ಸ್ನ ತೊಗೊಳೋದಿದೆ, ಮತ್ತು ಅದನ್ನು ಕೆಲವೊಂದು ಎಕ್ಸ್ಚೇಂಜ್ ಮಾಡೋ ಅಂಥದ್ದಿದೆ. ಮನೆ ಕೆಲಸ ಅಂತೂ ನಡೀತಾನೆ ಇದೆ. ನಮಗೆ ಯಾವಾಗ ಎಲ್ಲರೂ ಕೆಲಸ ಮುಗಿಸಿ ಹೊರಗಡೆ ಬರ್ತಾರೆ, ನಾವು ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಬೇಕಲ್ವ ಅಂತ ಅನ್ನಿಸ್ತಿದೆ. ಬಟ್ ಕೆಲಸ ಅಂತೂ ಆಗ್ತಾನೆ ಇದೆ. ಆದರೆ ಒಂದು ಹೇಳಲೇಬೇಕು, ನಾವು ಇಷ್ಟು ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಂಡು ಕೆಲಸ ಮಾಡಿಸಿದ್ದು, ಬಟ್ ಇಷ್ಟು ಬೇಗ ಇಷ್ಟು ಕೆಲಸ ಆಗುತ್ತೆ ಅಂತ ಎಲ್ಲೋ ಆಗುತ್ತಾ ಅಂತ ಟೆನ್ಷನ್ ಇತ್ತು. ಬಟ್ ಕೆಲಸ ನಿಜವಾಗ್ಲೂ ತುಂಬಾ ಎಲ್ಲರೂ ಕೂಡ ಫಾಸ್ಟಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ರಿಕ್ವೈರ್ಮೆಂಟ್, ನಮಗೆ ಇಷ್ಟು ಡೇಟಲ್ಲಿ ನಮ್ಗೆ ಇಷ್ಟು ಕೆಲಸ ಆಗಬೇಕು ಅಂತ ಕೇಳ್ಕೊಂಡಿದ್ವಿ, ಅದೇ ಥರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಕೆಲಸನ ಮುಗಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಬ್ಲ್ಯಾಂಕೆಟ್ಸು ಅದು ಇದು ತೊಗೊಳೋದಿತ್ತು. ಅದಾದಮೇಲೆ ನನಗೆ ನಿಜವಾಗ್ಲೂ ಬೇಗ ಹಸಿವಾಗ್ಬಿಡುತ್ತೆ, ಬೇಗ ಸುಸ್ತಾಗ್ತಾ ಇದೆ. ಅದಕ್ಕೆ ನಾನು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಶಾಪಿಗೆ ಬಂದ್ವಿ. ಇವ್ನಿಗೆ ಅದು ಬೇಕು ಇದು ಬೇಕು ಅಂತ ಮತ್ತೆ ಹಠ ನಮ್ಮ ಹತ್ತಿರ ಹೀಗೆ ಆಗೋಯ್ತು. ಫೈನಲಿ ಒಂದಷ್ಟು ಶಾಪಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ನಾನು ವ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ. ಮಧ್ಯಾಹ್ನದಷ್ಟರಲ್ಲಿ ಅಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮತ್ತು ನೈಟು ನಾವು ಹೊರಗಡೆ ಹೋಗಬೇಕಾಯಿತು. ಶಿವು ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಮತ್ತು ನಾವಿನ್ನು ಇನ್ನೊಂದಷ್ಟು ಅಂದರೆ ಲೈಕ್ ಹ್ಯಾಂಗಿಂಗ್ ಲೈಟ್ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ತರೋದಿತ್ತು ಸ್ವಲ್ಪ. ಮತ್ತೆ ಅದೇ ಶಾಪಿಂಗ್ ಅಂದ್ಕೊಂಡು ಓಡಾಡೋದಾಯಿತು. ನಾನು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ತೊಗೋತಾ ಇದ್ದೀನೇನೋ ಅಂತ ಅನಿಸುತ್ತೆ. ಬಟ್ ಇನ್ನೊಂದು 2-3 ಡೇಸ್ ಆಮೇಲೆ ಫುಲ್ ಫ್ರೀ ಆಗಿಬಿಡ್ತೀನಿ. ಹೊಸ ಮನೇಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಬೋದು ನಾನು. ಈಗ ಏನಂತ ಅಂದರೆ ತುಂಬ ಜನ ಕೇಳ್ತಾ ಇದ್ವಿ, ರಮ್ಯಾ ಪ್ರೆಗ್ನೆನ್ಸಿ ಎಷ್ಟು ತಿಂಗಳಾಯಿತು, ಏನು ಕತೆ ಅಂತ ಅಂದ್ಬಿಟ್ಟು. ಈಗ ನನಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6th ಮಂತ್ ರನ್ನಿಂಗ್ ಆಗ್ತಾ ಇದೆ. 5th ಮಂತಲ್ಲಿ ನಾವು ಒಂದು ಸ್ಕ್ಯಾನ್ ಕೂಡ ಮಾಡಿಸ್ತೀವಿ, ಅನಾಮಲಿ ಸ್ಕ್ಯಾನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಸ್ಕ್ಯಾನಲ್ಲಿ ಮಗುವಿನ ಏನು ಪ್ರತಿಯೊಂದು ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ತೊಗೊತಾರೆ. ನಾವು NT ಸ್ಕ್ಯಾನ್ ಎಲ್ಲ ತುಂಬ ಬೇಗನೆ ಆಗಿಬಿಡುತ್ತೆ, ಬಟ್ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ಸ್ಕ್ಯಾನ್ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡಬೇಕಾಗಿರುತ್ತೆ. ಸೊ ಆ ಒಂದು ಸ್ಕ್ಯಾನ್ ಕೂಡ ಮಾಡಿಸಾಯಿತು. ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿಸೋ 1 ವೀಕ್ ಆಯಿತು. ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ಬಿಸಿ ಮನೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ನಮಗೆ ಟೈಮ್ ಇರೋದು ಇನ್ನೊಂದು 2-3 ಡೇಸ್ ಅಷ್ಟೇ. ಇನ್ವಿಟೇಷನ್ಸು ಆಲ್ಮೋಸ್ಟ್ ಒಂದು 80-85% ಕೊಟ್ಟಾಗಿದೆ. ಇನ್ನೊಂದು 15% ಇನ್ವಿಟೇಷನ್ಸ್ ಕೊಡೋದು ಬಾಕಿ ಇರೋದು. ಮತ್ತು ನನ್ನ ಫೇಸಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಫ್ರೆಂಡ್ಸ್. ಒಂಥರ ಫುಲ್ ಡಲ್ ಆಗಿಬಿಟ್ಟಿದೆ. ನನಗೆ ವೀಡಿಯೋಸ್ ಮಾಡೋದಕ್ಕೆ ಕ್ಯಾಮ್ರಾ ತೆಗೆದಾಗ ಬೇಜಾರಾಗ್ತಿರುತ್ತೆ ಒಂಥರ. ಅಂದರೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋವಂಥದ್ದು ಮತ್ತು ಚೇಂಜಸ್ ಆಗೋದ್ರಿಂದ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಫಿಸಿಕಲಿ ಕೆಲವ್ರು ತುಂಬಾ ಚೆನ್ನಾಗಿ ಆಗಿಬಿಡ್ತಾರೆ, ತುಂಬ ಗ್ಲೋ ಬರುತ್ತೆ ಫೇಸು, ಮತ್ತು ತುಂಬ ಏನು ಗುಂಡ್ಗುಂಡಕ್ಕೆ ಚೆನ್ನಾಗಿ ಆಗಿಬಿಡ್ತಾರೆ. ಇನ್ನು ಕೆಲವ್ರು ಫೇಸ್ ತುಂಬ ಡಲ್ ಆಗಿಬಿಡುತ್ತೆ. ನಂದು ಅದೇ ಕತೆ. ಅದ್ರ ಜೊತೆಗೆ ನನಗೆ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನ್ನ ಮುಖನ. ಅಷ್ಟರ ಮಟ್ಟಿಗೆ ಒಂಥರ ಫುಲ್ಲು ಎಲ್ಲ ಸ್ಕಿನ್ನೆಲ್ಲ ಒಂಥರ ಡ್ರೈ ಆದಂಗೆ, ಫುಲ್ ಬ್ಲ್ಯಾಕ್ ಆದಂಗೆ ಹಿಂಗೆಲ್ಲ ಆಗ್ತಾಯಿತ್ತು. ಸೊ ಅಂಡರ್ ಟ್ರೀಟ್ಮೆಂಟಲ್ಲಿ ಇದ್ದೀನಿ ಅಂತ ನಾನು ಹೇಳ್ದೆ ಅಲ್ವಾ. ಅದು ಈಗ ನನಗೆ ಮತ್ತೆ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಬೇಕಾಗುತ್ತೆ ಏನು ಗೃಹ ಪ್ರವೇಶಕ್ಕೆ.
ಸೊ ಅದಕ್ಕೆ ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗಿ ಈ ಥರ ನನಗೆ ಫಂಕ್ಷನ್ ಇದೆ, ಸದ್ಯಕ್ಕೆ ನನಗೆ ಟ್ರೀಟ್ಮೆಂಟ್ ಸ್ವಲ್ಪ ಸ್ಟಾಪ್ ಮಾಡಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಮತ್ತೆ ಅದೆಲ್ಲ ಸ್ವಲ್ಪ ನೋಡ್ಕೊಬೇಕಲ್ಲ, ನಮ್ಮ ಫೇಸನ್ನು ಅವತ್ತಿನ ದಿನಕ್ಕೆ ಅಡ್ಜಸ್ಟ್ ಆಗಬೇಕು, ಏನು ಟ್ರೀಟ್ಮೆಂಟ್ ಎಲ್ಲ ಕಮ್ಮಿ ಮಾಡಿಸ್ಕೊಂಡು ಬಂದಿದ್ದಾಯಿತು. ಏನೋ ಒಂದು ರೇಂಜಿಗೆ ಆದರೂ ಕಾಣಬೇಕು, ಯಾಕಂದರೆ ನನಗೆ ಒಂಥರ ಸಿಕ್ಕಾಪಟ್ಟೆ ಚೇಂಜಸ್ ಆಗಿಬಿಡುತ್ತೆ ಫೇಸಲ್ಲಿ. ಅದು ಒಂಥರ ನಮಗೆ ಬೇಜಾರಾಗ್ತಾ ಇರುತ್ತಲ್ವಾ, ಅಯ್ಯೋ ಅದರಲ್ಲಿ ಈಗ ಫಂಕ್ಷನ್ ಇದೆ, ಬೇರೆ ಟೈಮಲ್ಲಿ ಆದರೆ ಬಿಡು ಫಸ್ಟ್ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಬೇಕು ಅದು ಇದು ಅನಿಸುತ್ತೆ. ಬಟ್ ಈಗ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕೇರ್ ತಗೊಳ್ಳೇಬೇಕು ಅಂತ ಹೋಗಿ ಬಂದಿದ್ದಾಯಿತು. ಇನ್ನು ನನ್ನ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿದೆ, 5th ಮಂತ್ ಅನಾಮಲಿ ಸ್ಕ್ಯಾನಲ್ಲಿ ಏನು ಬಂತು ಅಂತೆಲ್ಲ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಸ್ಕ್ಯಾನಿಂಗ್ ಹೋಗಿರ್ತೀವಲ್ಲ, ಅವಾಗ ಆಗ್ತಿರುತ್ತಲ್ಲ ರಿಪೋರ್ಟ್ ಬರೋವರೆಗೂ ಡವ ಅಂತ ಇರುತ್ತೆ, ಭಯ ಆಗ್ತಾ ಇರುತ್ತೆ ಆ್ಯಕ್ಚುಲಿ ಏನು ಬರುತ್ತೋ ಏನು ಕತೆನೋ ಅಂತ. ಇನ್ನೊಂದು ಟೆಸ್ಟ್ ಕೊಟ್ಟಿದ್ದಾರೆ, ನನಗೆ ಆ್ಯಕ್ಚುಲಿ ಟೈಮೇ ಆಗಿಲ್ಲ, ಅದನ್ನು ಹೋಗಿ ಮಾಡಿಸ್ಬೇಕು. ನೆಕ್ಸ್ಟು ನನಗೆ ಡಾಕ್ಟರ್ ಬರೋದಕ್ಕೆ ಬರೋಕ್ಕೆ ಹೇಳಿರೋವಂಥದ್ದು ಚೆಕಪ್ಪಿಗೆ 4th ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ 4th ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಈ ಟೆಸ್ಟನ್ನು ಮುಗಿಸ್ಕೋಬೇಕು. ಸದ್ಯ ಗೃಹಪ್ರವೇಶ ಮುಗಿಸ್ಬಿಟ್ಟು ಆಮೇಲೆ ಆ ಟೆಸ್ಟ್ ಕೂಡ ಮುಗಿಸ್ಕೊತೀನಿ. ಇನ್ನು ನನ್ನ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿದೆ, ಪ್ರತಿ ಸಲ ಕ್ಯೂರಿಯಾಸಿಟಿ ಇರುತ್ತಲ್ವ, 3rd ಮಂತ್ NT ಸ್ಕ್ಯಾನ್ ಇರ್ಬೋದು, ಮತ್ತು ಇದು ಅನಾಮಲಿ ಸ್ಕ್ಯಾನ್ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು 5th ಮಂತ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ. ಇದು ನನ್ನ ಸ್ಕ್ಯಾನ್ ರಿಪೋರ್ಟ್ ಅಂತಲೇ ಹೇಳ್ಬೋದು. ಸ್ಕ್ಯಾನ್ ರಿಪೋರ್ಟ್ ಬಂದು ನಾವು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ನಾವೇ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಎಲ್ಲ ನಾರ್ಮಲ್ ಇದೆಯಾ ಏನು ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಸಮಾಧಾನನೇ ಇರಲ್ಲ, ತುಂಬ ಭಯ ಆಗ್ತಾ ಇರುತ್ತೆ. ಸೊ ಇದು ನನ್ನ ಸ್ಕ್ಯಾನ್ ರಿಪೋರ್ಟ್. ಸೊ ಈ ಥರ ಕಾಣುತ್ತೆ. ನನಗೆ ಆ್ಯಕ್ಚುಲಾಗಿ ಏನು ಅಷ್ಟು ನೀಟಾಗಿ ಏನೂ ಗೊತ್ತಾಗೋದಿಲ್ಲ, ಬಟ್ ಸ್ವಲ್ಪ ನೋಡಿ ಇದೆಲ್ಲ ಒಂಥರ ಖುಷಿಯಾಗುತ್ತೆ. ಬಟ್ ಮೂಮೆಂಟ್ಸ್ ಅಂದರೆ ಈಗ ಸಿಕ್ಕಾಪಟ್ಟೆ ಗೊತ್ತಾಗ್ತಿದೆ ನನಗೆ, ಅದರಲ್ಲೂ ಜಾಸ್ತಿ ಮಲ್ಕೊಂಡಿರ್ತೀನಿ ನೋಡಿ, ಆ ಟೈಮಲ್ಲಿ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗುತ್ತೆ. ಬಟ್ ಯಾವ ಸೈಡು ಅನ್ನೋದೆಲ್ಲ ನಂಗೆ ಅಷ್ಟೊಂದು, ಕೆಲವು ಸಲ ಲೆಫ್ಟ್ ಕೆಲವು ಸಲ ರೈಟ್, ಅದೆಲ್ಲ ಇನ್ನೂ ಅಷ್ಟೊಂದು ಗೊತ್ತಾಗ್ತಿಲ್ಲ. ಬಟ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ, ಮಗುದು ಮೂಮೆಂಟ್ಸ್ ಗೊತ್ತಾಗ್ತಿದೆ. ಈಗ ಆಲ್ರೆಡಿ 5.5 months ಹತ್ತತ್ರ ನನಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ 5 ತಿಂಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. 4.5 ತಿಂಗಳಿಗೇ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ರು ಡಾಕ್ಟ್ರು, ಬಟ್ ನನಗೆ ಫೀಲ್ ಆಗಿರಲಿಲ್ಲ. ಇನ್ನು ಏನಿದೆ ಈ ಒಂದು ರಿಪೋರ್ಟಲ್ಲಿ ಅಂತ ಹೇಳಿದ್ರೆ, ಸಿಂಗಲ್ ಲೈವ್ ಆಕ್ಟಿವ್ ಫೀಟಸ್ ಇನ್ ವೇರಿಯಬಲ್ ಪ್ರೆಸೆಂಟೇಷನ್ ಅಟ್ ದ ಟೈಮ್ ಆಫ್ ಸ್ಕ್ಯಾನ್ ಅಂತ ಇದೆ. ಇನ್ನು ಅದೆಲ್ಲ ಇರುತ್ತೆ. BPD ಎಷ್ಟು ಸೆಂಟಿಮೀಟರ್ ಇದೆ, ಏನು HC AC FL, ಇನ್ನು ಮೇನಾಗಿ ಜನರಲಾಗಿ ನಮ್ಮೆಲ್ರಿಗೂ ಗೊತ್ತಿರೋವಂಥದ್ದು FHR ಫೀಟಲ್ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು 147 per minute ಇದೆ. ಇನ್ನು ನೆಕ್ಸ್ಟ್ ಅಕಾರ್ಡಿಂಗ್ ಟು ದಿಸ್ ಇದ್ರ ಪ್ರಕಾರ ನನಗೆ ಡೆಲಿವರಿ ಡೇಟ್ ಬಂದು 2/1/2025 ಇದೆ. ಅಂದರೆ ಜನವರಿ 2 2025 ನೋಡೋಣ ಯಾವಾಗುತ್ತೆ ಏನು ಅಂತ. ಅಥರ್ವಂದಂತೂ 8.5 ತಿಂಗಳಿಗೇ ಅವನು ಹುಟ್ಟಿದ್ದು. ಸ್ವಲ್ಪ ವೆಯ್ಟ್ ಮಾಡಿದರೆ ಆಗ್ತಾಯಿತ್ತು ಅನಿಸುತ್ತೆ. ನನಗೆ ಸ್ವಲ್ಪ ಹೊಟ್ಟೆ ಟೈಟ್ ಆಗೋದು ಲೂಸ್ ಆಗೋದು ಆಗ್ತಾಯಿತ್ತು. ಅದ್ರ ಜೊತೆಗೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಏನಾಗಿತ್ತು ಅಂತಂದರೆ ಅವನು ಕರಳು ಬಳ್ಳಿ ಸುತ್ಕೊಂಡಿದ್ದ ಅಂತ ಹೇಳಿದ್ನಲ್ಲ, ಸೊ ರಿಸ್ಕ್ ಬೇಡ ಅಂತ ನಾವೇ C-section ಮಾಡಿಸ್ಕೊಂಡಿದ್ದು. ಇನ್ನು ಜೆಸ್ಟೇಷನ್ ಏಜ್ ಆ್ಯಸ್ ಪರ್ ಫೀಟಲ್ ಪ್ಯಾರಾಮೀಟರ್ 20 weeks ಅಕಾರ್ಡಿಂಗ್ ಟು ದಟ್ ಅದಿತ್ತು. ಪ್ಲಾಸ್ ಅಂತ ಹೇಳೋದಾದರೆ ಪೋಸ್ಟೀರಿಯರ್ ಗ್ರೇಡ್ 1 ಮೆಚುರಿಟಿ, ಲಿಕ್ಕರ್ ಅಡಿಕ್ವೇಟ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು 3 vessel cord ನೋಟೆಡ್ ವಿತ್ ಸೆಂಟ್ರಲ್ ಅಟ್ಯಾಚ್ಮೆಂಟ್, ಮೂಮೆಂಟ್ಸು, ಟೋನು, ಬ್ರೀತಿಂಗ್ ಮೂಮೆಂಟ್ಸ್ ಆರ್ ನಾರ್ಮಲ್ ಅಂತ ಇದೆ. CV ಜಂಕ್ಷನ್ನು, ಸ್ಟಮಕ್ಕು, ಕಿಡ್ನೀಸು, ಫೀಟಲ್ ಬ್ಲ್ಯಾಡರ್ ಆರ್ ನಾರ್ಮಲಿ ಇಮ್ಯಾಚ್ಡ್. ನೋಡಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಲಿಮ್ಸು, ಸ್ಪೈನು, ಫೇಸ್ ಅಪ್ ಟು ದ ಎಕ್ಸ್ಟೆಂಟ್ ವಿಜುವಲೈಸ್ಡ್ ಆರ್ ನಾರ್ಮಲ್, ಎಲ್ಲ ನಾರ್ಮಲ್ ಇದೆ ಅಂತಲೇ ಹೇಳಿದ್ದಾರೆ. ಇನ್ನು ಕಾರ್ಡಿಯಾ ಬಗ್ಗೆ ಹೇಳೋದಾದರೆ 4 chamber ವೇವ್ಸ್ ಶೂಸ್ ನಾರ್ಮಲ್ ವರ್ಟಿಕಲ್ಸ್. ಸೊ ಎಲ್ಲವೂ ಕೂಡ ನಾರ್ಮಲ್, ನಾನು ಇದನ್ನು ನಾರ್ಮಲ್ ಅಂತಲೇ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಏನು ಸ್ಕ್ಯಾನ್ ರಿಪೋರ್ಟ್ ಇದೆ, ಎವ್ರಿಥಿಂಗ್ ಈಸ್ ಫೈನ್. ಬಟ್ ಏನಂತ ಅಂದರೆ ಮಗುದು ವೆಯ್ಟು ಒಂದು 5 monthsಗೆ 400 to 500 grams ಇರಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ 350 ಗ್ರಾಮ್, ಒಂದು 50 ಗ್ರಾಮ್ ಕಡಿಮೆ ಇದೆ. ರಮ್ಯಾ, ಯಾಕೆ ಪ್ರೋಟೀನ್ ತೊಗೊತಿಲ್ವಾ ನೀವು ಅಂತ ಕೇಳಿದ್ರು. ಸೀರಿಯಸ್ಲಿ ಫುಡ್ ವಿಚಾರವಾಗಿ ನಾನು ಕೇರ್ ಮಾಡಲಿಕ್ಕೆ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಲ್ಲ, ಆ ವಿಷಯವಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಫುಡ್ ಏನೋ ಒಂದು ಸಿಕ್ಕಿದ್ರೆ, ಬಟ್ ಸಿಕ್ಕಾಪಟ್ಟೆ ಹಸ್ವಾಗ್ತಾ ಇರುತ್ತೆ, ಅವಾಗವಾಗ ತುಂಬ ಹಸ್ವಾಗುತ್ತೆ. ಜಾಸ್ತಿ ಹೆಂಗಂದ್ರೆ ತಿನ್ನೋದಕ್ಕೂ ಆಗಲ್ಲ. ಮಗುದು ವೆಯ್ಟ್ ಒಂದು 50 ಗ್ರಾಮ್ ಜಾಸ್ತಿ ಇರಬೇಕು, ನೋ ಪ್ರಾಬ್ಲಮ್. ಹೋಗ್ತಾ ಗೇನ್ ಆಗುತ್ತೆ.
ಬಟ್ ಸ್ವಲ್ಪ ಪ್ರೋಟೀನ್ಸ್ ತೊಗೊಳ್ಳಿ ಅಂತ ಹೇಳಿದ್ರು. ನೀವು ಅಷ್ಟೇ ನಂತರ ಮಾಡ್ಕೋಬೇಡಿ. ಸ್ವಲ್ಪ ಆ ಕಡೆ ಈ ಕಡೆ ಸ್ಟ್ರೆಸ್ಸು ಟೆನ್ಷನು ಇದ್ದಾಗ ನಾವು ಜಾಸ್ತಿ ತಿನ್ನೋದಕ್ಕೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ರು. ಡೈಲಿ ಎಗ್ ವೈಟ್ ಮತ್ತು ಹಾಲು ಇದನ್ನು ತೊಗೊಳ್ಳಿ, ಪ್ರೋಟೀನ್ ಜಾಸ್ತಿ ತೊಗೊಬೇಕು ಅಂತ. ಸೊ ಬಟ್ ಆ ರಿಪೋರ್ಟ್ ಬರೋವರೆಗೂ ಟೆನ್ಷನ್ ಇತ್ತು. ಆಗ್ಲಿಂದ ಮನೆಗೆ ಬಂದು ಇದನ್ನು ಕೇಳಿಸ್ಕೊಬಿಟ್ರಲ್ಲ ನವೀನ್, ಶುರು ಆಯಿತು ಅವ್ರದ್ದು. ಬಿಡ್ತಾ ಇಲ್ಲ ನನಗೆ ಮನೇಲಿ ಎಲ್ಲರ ಹತ್ರನೂ ಹೇಳ್ಕೊಂಡು ಬರೋದು. ಅವಳಿಗೆ ಕರೆಕ್ಟಾಗಿ ಹಾಲು ಕುಡಿಯೋದಿಲ್ಲ ಅವಳು, ಪ್ರೋಟೀನ್ ಏನೂ ತೊಗೊಳಲ್ಲ, ಈ ಥರ ಹಿಂಗೆ ಒಂದು 50 ಗ್ರಾಮ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು, ಹಂಗೆ ಹಿಂಗೆ ಅಂತ ಬಂದೆಲ್ಲ ಹಾಕ್ಕೊಟ್ಬಿಟ್ರು ನಮ್ಮ ಅಮ್ಮನಿಗೆಲ್ಲ. ಎಲ್ಲರೂ ಬೈಯೋದಕ್ಕೆ ಶುರು ಮಾಡಿಕೊಂಡ್ರು. ನಿಂಗೆ ಅದ್ರ ಪಾಡ್ಗೆ ಅದು ಫಂಕ್ಷನ್ ಆಗೋದಾಗುತ್ತೆ, ನಿನ್ನ ಕೇರ್ ಮಾಡಬೇಕಲ್ವ ಇದನ್ನು ಅಂತ ಅಂದ್ಕೊಂಡು. ಸೊ ಸ್ಕ್ಯಾನ್ ಮೇಲೆ ಆಯಿತು. ನೀನು ಗೃಹ ಪ್ರವೇಶದ ಬಗ್ಗೆ ಹೇಳೋದಾದರೆ ಕೆಲಸ ನಡೀತಾ ಇದೆ. ಇನ್ನೊಂದು 10 to 20% ರಿಮೈನಿಂಗ್ ಇದೆ. ಅದು ಕೂಡ ಇನ್ನು ಇವತ್ತು ನಾಳೆಯಲ್ಲಿ ಮುಗಿಸ್ಲೇಬೇಕು ನಾವು. ಇಷ್ಟು ಅಪ್ಡೇಟ್ಸ್. ನಾನು ಸಾರಿ ಕೇಳ್ತೀನಿ, ಯಾಕಂದರೆ ಗೊತ್ತಿರುತ್ತಲ್ಲ ಕೆಲಸ ನಮಗೆ ಒಂದು ಕಂಟಿನ್ಯೂಟಿ ಅನ್ನೋದೇ ಸಿಗಲ್ಲ. ವ್ಲಾಗ್ ಶುರು ಮಾಡಿರ್ತೀನಿ, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ, ಬೇರೆ ಇನ್ನೊಂದೇನೋ ಮಾಡಬೇಕಾಗಿರುತ್ತೆ, ಅದನ್ನು ಎಲ್ಲ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿರಲ್ಲ, ಹಾಗೆ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.